ಆಡಿಟ್ ಮಾಡಿರ್ತಕ್ಕಂಥ ಸರ್ಕಾರಿ ಆಡಿಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ಸಹ ಇನ್ಕ್ಲೂಡಿಂಗ್ ಕಮರ್ಷಿಯಲ್ ಡಿಪಾರ್ಟ್ಮೆಂಟ್ ಇಲ್ಲಿ 50 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣ ಅವ್ಯವಹಾರ ಆಗಿದೆ. ಆಗಿನ MD ಮತ್ತು ಆಗಿನ ಅಧ್ಯಕ್ಷರು ಇದರಲ್ಲಿ ಶಾಮೀಲಾಗಿದ್ದಾರೆ. ವಿಶೇಷವಾಗಿ 3 ಸಂಸ್ಥೆಗಳಿಗೆ ಈ ಹಣ ಪಾವತಿಯಾಗಿದೆ ಅಂತೇಳಿ ಉಲ್ಲೇಖ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಅವ್ರು ಕೊಟ್ಟಿರ್ತಕ್ಕಂಥ ವರದಿನಲ್ಲಿ ಆ ಸಂಸ್ಥೆಗಳ ಹೆಸರು ಸಹ ಇದೆ. ಪುಟ ಸಂಖ್ಯೆ 6, ಮಾನ್ಯ ಅಧ್ಯಕ್ಷರು ನೀಡಿರುವ ಪತ್ರಕ್ಕೆ ಅನುಸರಿಸೋ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಶಂಕರಪ್ಪನವರ ಅವಧಿಯಲ್ಲಿ SS ಎಂಟರ್ಪ್ರೈಸಸ್, ಮಯೂರ ಅಡ್ವರ್ಟೈಸಿಂಗ್ ಮತ್ತು ವಿನಿಶಾ ಎಂಟರ್ಪ್ರೈಸಸ್ ಕಂಪನಿಗಳು ಕಾಮಗಾರಿಗಳನ್ನು ನಿರ್ವಹಿಸದೆ ನಕಲಿ ಬಿಲ್ಲುಗಳನ್ನು ಸಲ್ಲಿಸಿ ಹಣ ಪಡೆದುಕೊಂಡಿರುವ ವಿಷಯ ನಿರ್ದೇಶಕ ಮಂಡಳಿಯ ಗಮನಕ್ಕೆ ಬಂದಿದ್ದು, ಕೆಲವು ನಿರ್ದೇಶಕರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಾರಿಗೆ ಸಚಿವರಿಗೆ ದೂರು ನೀಡುವುದಾಗಿ ತಿಳಿದು ಬಂದಿದೆ. ಯಾವ್ಯಾವ ಸಂಸ್ಥೆಗೆ ಹಣ ಪಾವತಿಯಾಗಿದೆ, ಏನೇನು ಅವ್ಯವಹಾರ ಆಗಿದೆ, ಎಷ್ಟು ಕಾಮಗಾರಿಗಳಲ್ಲಿ ಬೋಗಸ್ ಬಿಲ್ ಮಾಡಿದ್ದಾರೆ ಅನ್ನೋದನ್ನು ಆವತ್ತಿನ ಪತ್ರಗಳಲ್ಲೇ ಅಂದಿನ ಮುಖ್ಯಮಂತ್ರಿ ಅಂದಿನ ಸಾರಿಗೆ ಸಚಿವರು ಇಬ್ಬರು ಗಮನಕ್ಕೂ ತಂದಿದ್ದಾರೆ. ಹಾಗಾಗಿ ಇವತ್ತೇನು CID ಎನ್ಕ್ವೈರಿ ನಡೀತಾ ಇದೆ, ಇದರ ಜೊತೆಗೆ ಇವ್ರ ಮೇಲೆ ನಾನು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಮತ್ತು ಈಗಿನ ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿಯವರಿಗೆ ವಿನಂತಿಯನ್ನು ಮಾಡ್ತೇನೆ. ದಯಮಾಡಿ ಈ ಪ್ರಕರಣದಲ್ಲಿ ಅಂದಿನ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಮತ್ತು ಶ್ರೀರಾಮುಲುರನ್ನು ಸಹ ಆರೋಪಿಗಳನ್ನಾಗಿ ಮಾಡಬೇಕು ಅಂತೇಳಿ ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ನಾವು KPCC ವತಿಯಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸನ್ಮಾನ್ಯ ಸಾರಿಗೆ ಸಚಿವರಿಗೆ ಪತ್ರವನ್ನು ಬರೀತೇವೆ. ಇಲ್ಲಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ, ಇಲ್ಲಿರ್ತಕ್ಕಂಥ ವರದಿ ಆಧಾರಕ್ಕೆ ಅನುಗುಣವಾಗಿ ಇದನ್ನು ಸಂಪೂರ್ಣ ಪಾರದರ್ಶಕವಾದಂಥ ತನಿಖೆ ಆಗಬೇಕು. ಹಂಗಂತೇಳಿ ಈಗಿನ CID ತನಿಖೆ ಆಗ್ತಾ ಇಲ್ಲ ಅಂತಲ್ಲ, CID ತನಿಖೆ ಬಗ್ಗೆ ನಮಗೆ ತೃಪ್ತಿ ಇದೆ. ಅವರು ಸೆಷನ್ ಕೋರ್ಟಲ್ಲಿ ಇವರಿಬ್ಬರು ಆರೋಪಿಗಳಿಗೆ ಬೇಲ್ ಸಿಗದ ರೀತಿಯಲ್ಲಿ ನೋಡಿಕೊಂಡಿದ್ದಾರೆ. ಅದರ ಜೊತೆಗೆ ಸಾರ್ವಜನಿಕರ ಹಣವನ್ನು ಉಳಿಸೋ ದೃಷ್ಟಿನಲ್ಲಿ ಈ ತನಿಖೆಯನ್ನು ತೀವ್ರಗೊಳಿಸಿ ಇವ್ರ ಮೇಲೂ ಸಹ ಪ್ರಕರಣವನ್ನು ದಾಖಲು ಮಾಡಬೇಕು ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಮನವಿಯನ್ನು ಮಾಡ್ತೇನೆ. ಇನ್ನೊಂದು ಮೂಡಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ಇದೆ, ಅದನ್ನು ಮಾತಾಡ್ಬಿಡ್ತೀನಿ. ಅದಾದ್ಮೇಲೆ ಪ್ರಶ್ನೆಗಳಿದೆ, ಕೇಳ್ಬೋದು. ಹಾಂ, ನಾನು ವಿಲ್ಸನ್ ಗಾರ್ಡ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪೊಲೀಸ್ ಕಂಪ್ಲೇಂಟ್ ಆಸ್ ವೆಲ್ ಆಸ್ FIR ಬಗ್ಗೆ ಉಲ್ಲೇಖ ಮಾಡಿದೆ. ಅದರಲ್ಲಿ ಅನುಮಾನಿತರು ಅಂತ ಇದೆ, ಯಾರ ಹೆಸರು ಉಲ್ಲೇಖ ಮಾಡಲ್ಲ, ಎಕ್ಸೆಪ್ಟ್ ಆವತ್ತಿನ MD ಬಿಟ್ಟರೆ ಈವನ್ ವೀರಯ್ಯನವ್ರ ಹೆಸರು ಸಹ ಇಲ್ಲ ಅದರಲ್ಲಿ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಏನು ನಾನು ಉಲ್ಲೇಖ ಮಾಡಿದ್ದೀನಿ, ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಸಾರಿಗೆ ಸಚಿವರ ಗಮನಕ್ಕೆ ತಂದಿರ್ತಕ್ಕಂಥದ್ದು, ಸರ್ಕಾರಕ್ಕೆ ಬರೆದಿರ್ತಕ್ಕಂಥ ಪತ್ರ, ಏನೇ ಈ ಥರದ ಘಟನೆಗಳು ಸ್ವಾಭಾವಿಕವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬರುತ್ತೆ. ಪತ್ರ ವ್ಯವಹಾರ ಆಗಿದೆ, ಅದಕ್ಕೆ ಈ ದಾಖಲೆಯನ್ನು ನಾನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲ 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 ಏನಕ್ಕೆ ಆರೋಪಿತರಾಗ್ತಾರೆ ಅಂದರೆ, ಅವ್ರ ಗಮನಕ್ಕೆ ಬಂದಾಗ 50 ಕೋಟಿ ಮಿಸ್ಯೂಸ್ ಆಗಿದ್ದ ಲಿಖಿತವಾಗಿ MDರವರು ಸರ್ಕಾರಕ್ಕೆ ಪತ್ರ ಸಲ್ಲಿಕೆ ಮಾಡಿದಾಗ ಮುಖ್ಯಮಂತ್ರಿಗಳು ಮತ್ತು ಸಾರಿಗೆ ಸಚಿವರ ಕೆಲಸ ಏನು? ಪ್ರಶ್ನೆ ಇರೋಂಥದ್ದು ಅವ್ರ ಗಮನಕ್ಕೆ ಬಂದಿದೆ. ಅವ್ರ ಗಮನಕ್ಕೆ ಬರದಲ್ಲಿದ್ದರೆ ಪ್ರಶ್ನೆ ಬೇರೆ. ಇಲ್ಲಿ ಫೈಲ್ ಪುಟಪ್ ಆಗಿದೆ, ಸಾರಿಗೆ ಡಿಪಾರ್ಟ್ಮೆಂಟಲ್ಲಿ ಪ್ರಿನ್ಸಿಪಾಲ್ ಸೆಕ್ರೆಟರಿ ಮೇಲೆ ನಂಬರ್ ಆಗಿ ಫೈಲ್ ಪುಟಪ್ ಆಗುತ್ತೆ. ಆ ಫೈಲ್ ಎದ್ದು ಸೈಡ್ಗೆ ಇಡ್ತಾರೆ. ಇಲ್ಲ, ಅದು ಬರ್ತೀನಿ, ಮೂಡೋದಿಗೆ ಬರ್ತೀನಿ, ಅದು ಸಪ್ರೇಟ್. ಇಲ್ಲ ಸಪ್ರೇಟ್ ಅದು ಬರ್ತೀನಿ, ಇಲ್ಲಿದೆ, ಅದು ಇನ್ನೊಂದು ಬರ್ತಾ ಇದೆ, ಮೂಡೋದೇ ಸಪ್ರೇಟ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮುಗಿಸೋಣ. ಮೂಡಕ್ಕೂ ನಾನು ವಿತ್ ಡಾಕ್ಯುಮೆಂಟೇ ಬಂದಿದ್ದೀನಿ, ಮಾತಾಡ್ತೀನಿ ನಾನು. ಇದಕ್ಕೆ ರಾಜೇನವ್ರು ಕೇಳಿದ್ರಿಂದ ಇದಕ್ಕೆ ಕೇಳಿದೆ ಅಷ್ಟೇ. ನಾನು ಏನಕ್ಕೆ ಅವ್ನ ಆರೋಪಗಳು ಮಾಡಬೇಕು ಅನ್ನೋ ಕಾರಣಕ್ಕೆ ಕೇಳಿದೆ. ದಾಖಲೆ ಸಮೇತ ಈ ದಾಖಲೆನ ತಮ್ಗೆ ವಾಟ್ಸಪ್ಪಲ್ಲೂ ಕೊಡ್ತೀನಿ, ಕಾಪೀಸು ಕೊಡ್ತೀವಿ. ಸೊ ಅವ್ರು ಬರೆದಿರ್ತಕ್ಕಂಥ ಪತ್ರ, ಇನ್ನೂ ವಿಶೇಷವಾಗಿ ಇನ್ನೊಂದು ಪತ್ರ ಇದೆ ಇಲ್ಲಿ, ಆ ದಾಖಲೆ ಇನ್ನೂ ಉಲ್ಲೇಖ ಮಾಡ್ತೀನಿ. ಸನ್ಮಾನ್ಯ ವೀರಯ್ಯನವರು ನೀವು ಕೇಳಿದ್ರಿ ಮುಖ್ಯಮಂತ್ರಿಗಳನ್ನ ಸಾರಿಗೆ ಸಚಿವರನ್ನ ಯಾಕೆ ಪಾರ್ಟಿ ಮಾಡಬೇಕಂತೇಳಿ. ಆವತ್ತಿನ ಅಧ್ಯಕ್ಷರು ವೀರಯ್ಯನವರು ಸರ್ಕಾರಕ್ಕೆ ಇವ್ರಿಗೆ MDಗೆ ಒಂದು ಪತ್ರ ಬರೀತಾರೆ. ಅದ್ರ ಪತ್ರದ ಕಂಟೆಂಟು ಓದ್ಬಿಡ್ತೀನಿ. ದಿನಾಂಕ 21/3/23 ವಿಷಯ: ದೇವರಾಜೇಶ್ವರ ಟ್ರಕ್ ಟರ್ಮಿನಲ್ 39ನೇ ವಾರ್ಷಿಕ ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಮುಂದೂಡುವ ಬಗ್ಗೆ. ದೇವರಾಜೇಶ್ವರ ಟ್ರಕ್ ಟರ್ಮಿನಲ್ ಲಿಮಿಟೆಡ್ ವ್ಯಾಪ್ತಿಯಲ್ಲಿ ಬರುವ ದಾಸನಪುರ ರಸ್ತೆ ನಿರ್ಮಾಣ ಕಾಮಗಾರಿ, ಆಡಳಿತ ಭವನ ನಿರ್ಮಾಣ ಕಾಮಗಾರಿ ಮತ್ತು ಯಶವಂತಪುರ ಟರ್ಮಿನಲ್ ಪ್ರವೇಶ ದ್ವಾರ ನಿರ್ಮಾಣ ಕಾಮಗಾರಿಗಳ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಸಾರಿಗೆ ಸಚಿವರ ಅಮೃತ ಹಸ್ತದಿಂದ ನೆರವೇರಿಸಲು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ದಿನಾಂಕ 25/3/23ರಂದು ಭಾರತದ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿರವರು ಆಗಮಿಸುತ್ತಿದ್ದು, ಅವರ ಕಾರ್ಯಕ್ರಮದಲ್ಲಿ ನಾನೂ ಭಾಗವಹಿಸುತ್ತಿದ್ದೇನೆ.
ಮುಂದುವರೆದು 23ರ ಚುನಾವಣಾ ಕಾರ್ಯಕ್ರಮಗಳಿಗೂ ಸಹ ನನ್ನನ್ನು ಪಕ್ಷದ ವತಿಯಿಂದ ಅಳವಡಿಸಿಕೊಂಡಿರುವುದರಿಂದ ದಿನಾಂಕ 24/3/23ರಂದು ನಿಗದಿಗೊಂಡಿರುವ 39ನೇ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ನಡೆಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸದರಿ ವಾರ್ಷಿಕ ಸರ್ವ ಸದಸ್ಯರ ಸಭೆಯನ್ನು ಮುಂದೂಡಲು ಕ್ರಮ ಕೈಗೊಳ್ಳುವಂತೆ ಸೂಚಿಸಲಾಗಿದೆ. ಅವ್ರ ಪಕ್ಷದ ಮುಖ್ಯಮಂತ್ರಿಗಳು ಎಷ್ಟು ತಂದವ್ರೆ, ಸಾರಿಗೆ ಸಚಿವರು ಎಷ್ಟು ತಂದವ್ರೆ, ಪ್ರಧಾನಮಂತ್ರಿ ಎಷ್ಟು ತಂದವ್ರೆ, ನಾನು ಪಕ್ಷದ ಪದಾಧಿಕಾರಿ ಅಂತ ಹೇಳ್ಕೊಂಡವ್ರೆ, ಮತ್ತೆ ಬೇರೆ ಬೇರೆ ಕಾರಣ ಕೊಟ್ಟು ಜನರಲ್ ಬಾಡಿ ಫೇಸ್ ಮಾಡೋಕ್ಕಾಗ್ದಲೆ ಜನರಲ್ ಬಾಡಿಲಿ ಉತ್ತರ ಕೊಡಬೇಕಾಗತ್ತೆ ಅಂತ ಜನರಲ್ ಬಾಡಿ ಮುಂದಕ್ಕೆ ಹಾಕಿ ಅಂತ ಪತ್ರ ಬರ್ದವ್ರೆ. ವೀರೇನವ್ರು ಬರೆದಿರೋ ಪತ್ರ ತಾವು ಕೇಳೋಲ್ಲ, ಮುಖ್ಯಮಂತ್ರಿ ಇವರಲ್ಲಿ ಯಾಕೆ ಬರ್ಬೇಕಂತೇಳಿ. ಅಂದರೆ ಇವರ ಮೂಗಿನ ಅಡಿಯಲ್ಲಿ ಈ ಅವ್ಯವಹಾರ ನಡೆದಿರೋದ್ರಿಂದ ಅವರು ಉತ್ತರ ಕೊಡುವಂಥ ಬಾಧ್ಯತೆಯನ್ನು ಹೊಂದಿದ್ದಾರೆ. ಅವನ ಆರೋಪಿಗಳಾಗೂ ಸಹ ಮಾಡಬೇಕಾಗುತ್ತೆ. ಆ ಕಾರಣಕ್ಕೆ ನಾನು ಸರ್ಕಾರಕ್ಕೆ ಇದನ್ನು ಒತ್ತಾಯ ಮಾಡ್ತೇನೆ. ಮುಂದುವರೆದು ಇವತ್ತು ಮೂಡಾ ವಿಷಯದಲ್ಲಿ ಭಾಳಷ್ಟು ಚರ್ಚೆ ಆಗ್ತಾ ಇದೆ. ನಾನು ವಿಜುವಲ್ ಕೊಟ್ಟ ಕಾಪೀಸು ಕೊಟ್ಬಿಡು ಹಾಂ, ಅದು ಬರುತ್ತೆ, ಕಾಪೀಸು ಕೊಡ್ತೀನಿ. ಸ್ನೇಹಿತರೆ, ಇವತ್ತು ಮೂಡಾದರೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ. ಅದರಲ್ಲಿ ಏನೇನು ಅವ್ಯವಹಾರ ಆಗಿದೆ ಹಿಂದಿಂದು ಸೇರಿಸಿ ತನಿಖೆ ಆಗಬೇಕು ಅನ್ನೋ ವಿಚಾರ ಇದೆ. ಭಾಳ ಪ್ರಮುಖವಾಗಿ ನಾನು ಇಲ್ಲಿ ಚರ್ಚೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ BS ಯಡಿಯೂರಪ್ಪನವರು 2011ರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ವಿಧಾನ ಪರಿಷತ್ನಲ್ಲಿ ಭಾಳ ಗಂಭೀರವಾದಂಥ ವಿಚಾರವನ್ನು ಮೂಡಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ದಾರೆ. ಬರೀ ಪ್ರಸ್ತಾಪ ಮಾಡಿಲ್ಲ, ಒಬ್ಬ ಮುಖ್ಯಮಂತ್ರಿಗಳಾಗಿ ಸಭಾಪತಿಗಳಿಗೆ, ಅಂದಿನ ಸಭಾಪತಿಗಳಾದಂಥ ಶಂಕರ್ ಮೂರ್ತಿರವರಿಗೆ ದಾಖಲೆಗಳನ್ನ ಸಲ್ಲಿಕೆ ಮಾಡ್ತಾರೆ. ಏನಂತ ಕೇಳ್ತಾರೆ, ಈ ದಾಖಲೆಗಳ ಮೇಲೆ ತನಿಖೆ ಆಗಬೇಕಂತೇಳಿ. ನಾವು ಒಂದು ಸಂಪ್ರದಾಯವನ್ನು ಇಟ್ಕೊಂಡಿದ್ದೀವಿ ವಿಧಾನ ಪರಿಷತ್ತಲ್ಲಿ. ಯಾವುದೇ ಒಬ್ಬ ಸಚಿವರು ಅಥವಾ ಮುಖ್ಯಮಂತ್ರಿಗಳು ಸದನದಲ್ಲಿ ಯಾರ ಮೇಲಾದರೂ ಆರೋಪ ಮಾಡಿ ದಾಖಲೆಗಳನ್ನು ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ನಡವಳಿಕೆಗಳ ಪ್ರಕಾರ ಅದು ತನಿಖೆ ಆಗಬೇಕು. ಇದು ಒಂದು ಸಂಪ್ರದಾಯವನ್ನು ನಾವು ಮುಂಚೆಯಿಂದಲೂ ಮಾಡ್ಕೊಂಡ್ಬಂದಿದ್ದೇವೆ. ಅದ್ರ ಜೊತೆಗೆ ನಡವಳಿಕೆಗಳು ಏನು ಸಂವಿಧಾನದ ಅಡಿನಲ್ಲಿ ಒಂದು ನಿಯಮಾವಳಿಗಳನ್ನ ರಚನೆ ಮಾಡಿಕೊಂಡು ವಿಧಾನ ಪರಿಷತ್ತಿಗೆ ಮತ್ತು ವಿಧಾನಸಭೆಗೆ ಏನು ನಿಯಮಾವಳಿಗಳನ್ನ ಮಾಡ್ಕೊಂಡಿದ್ದಾರೆ, ಆ ನಿಯಮಾವಳಿಗಳ ಪ್ರಕಾರ ಒಂದು ತನಿಖೆ ಆಗಬೇಕಾಗುತ್ತೆ. ಇಲ್ಲಿ ಭಾಳ ವಿಶೇಷವಾಗಿ ಅವರು ಚರ್ಚೆ ಮಾಡಿರ್ತಕ್ಕಂಥದ್ದು ಮೂಡಕ್ಕೆ ಸಂಬಂಧಪಟ್ಟಂಥ ವಿಚಾರ. ಸನ್ಮಾನ್ಯ ಯಡಿಯೂರಪ್ಪನವರು ಗುರುವಾರ 17ನೇ ಮಾರ್ಚ್ 2011 ಆವತ್ತು ವಿಧಾನ ಪರಿಷತ್ನಲ್ಲಿ ಗಂಭೀರವಾದ ವಿಚಾರಗಳನ್ನ ಚರ್ಚೆ ಮಾಡ್ತಾರೆ. ನಾನು ರಿಲೆವೆಂಟ್ ಪೋರ್ಷನ್ ಹೇಳ್ತೀನಿ. ಸಭಾಪತಿರವರು ಮೊದಲು ಮಾತಾಡ್ತಾರೆ. ಸಭಾಪತಿರವರು 1 ನಿಮಿಷ ಕುಳಿತುಕೊಳ್ಳಿ, ನನಗೆ ಮಾತನಾಡುವುದಕ್ಕೆ ಬಿಡುವುದಿಲ್ಲವೇ? ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ವಿರೋಧ ಪಕ್ಷದ ಸದಸ್ಯರು ತಮ್ಮ ಬೇಡಿಕೆಯನ್ನು ಇಟ್ಟಿದ್ದಾರೆ. ಮೊನ್ನೆ ದಿವಸ ನೀವು ಸರ್ಕಾರದ ಪರವಾಗಿ ಉತ್ತರ ಕೊಟ್ಟಿದ್ದೀರಿ. ಆದರೆ ಈಗ ತಾವು ಅದೇ ಉತ್ತರವನ್ನು ಹೇಳುತ್ತೀರೋ ಅಥವಾ ಇನ್ನೂ ಬೇರೆ ಏನಾದರೂ ಉತ್ತರವನ್ನು ಹೇಳೋದಾದರೆ ಹೇಳಬೇಕೆಂದು ನಿಮ್ಮನ್ನು ಕೇಳುತ್ತೇನೆ. ಸಭಾಪತಿರವರು ಶಂಕರ್ ಮೂರ್ತಿರವರು ಮುಖ್ಯಮಂತ್ರಿಗಳಿಗೆ ನಿಮ್ಮದೇನಾದ್ರು ಹೇಳಿಕೆ ಇದ್ದರೆ ಹೇಳಿಕೆ ಮಾಡಿ. ಯಾಕೆಂದರೆ ಮೋಟಮ್ನವರು ಅವತ್ತು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ. ಭಾಳ ಗಂಭೀರ ವಿಷಯವನ್ನು ಚರ್ಚೆ ಮಾಡ್ತಿರ್ತಾರೆ. ಅವತ್ತು ಚರ್ಚೆ ಆದ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಅವತ್ತು ಮಾತಾಡ್ಕೊಂಡು ಹೋಗ್ತಾರೆ. ಮಾತಾಡಿದ್ದಾದಮೇಲೆ ಅವ್ರ ಮೇಲೆ ಒಂದು PS ಕಾಲೇಜಿಗೆ ಸಂಬಂಧಪಟ್ಟಂತೆ ಒಂದು ಆರೋಪ ಇರುತ್ತೆ. ಅದ್ರ ಮೇಲೆ ಭಾಳಷ್ಟು ಗಲಾಟೆ ಆಗ್ತಾ ಇರುತ್ತೆ. ಶಿವಮೊಗ್ಗ ಮೆಡಿಕಲ್ ಕಾಲೇಜು PS ಸಂಸ್ಥೆಗೆ ಸಂಬಂಧಪಟ್ಟಂತೆ ಅದನ್ನು ಮುಂದುವರೆದು ಅವರು ಪೇಜ್ ನಂಬರ್ 1101 ಅಂದರೆ 1101ರಲ್ಲಿ ಅವರು ಈ ಥರ ಹೇಳ್ತಾರೆ, ನಾನು ವಿರೋಧ ಪಕ್ಷದ ನಾಯಕರಾದಂತಹ ಶ್ರೀಮತಿ ಮೋಟಮ್ಮನವರಿಗೆ ಕೇಳುವುದೇನೆಂದರೆ, ಇವತ್ತು ಈ ವಿಷಯವನ್ನು ಬೇರೆ ರೀತಿ ತಿರುಗಿಸುತ್ತಿದ್ದೇನೆ ಎಂದು ತಿಳಿಯಬೇಡಿ. ಒಂದೇ ಕುಟುಂಬದಲ್ಲಿ ಮೈಸೂರಿನ ಮೂಡಾದಲ್ಲಿ 48 ಸೈಟು ತೆಗೆದುಕೊಳ್ಳುತ್ತಾರೆ. ಒಂದೇ ಕುಟುಂಬದವರು ಮೈಸೂರಿನ ಮೂಡಾದಲ್ಲಿ 48 ಸೈಟು ತೆಗೆದುಕೊಳ್ಳುತ್ತಾರೆ. ಅದರಲ್ಲಿ ಶ್ರೀ HD ಕುಮಾರಸ್ವಾಮಿರವರು 300 × 200 ಸ್ಕ್ವೇರ್ ಫೀಟ್ ಸೈಟ್ ನಂಬರ್ 17(B), ಇನ್ನೊಂದು ಸೈಟ್ ನಂಬರ್ 17(B1) ಮೆಜರ್ಮೆಂಟು 75 × 280 ಸ್ಕ್ವೇರ್ ಫೀಟ್. ಈ ರೀತಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾನ್ಯ ದೇವೇಗೌಡರ ಕಾಲದಲ್ಲಿ ಸೈಟು ಕೊಡುತ್ತಾರೆ. ಸವಿತಾ ಎನ್ನುವಂಥವರು ನೆಕ್ಸ್ಟು ಮುಂದುವರೆದು, ಮಾನ್ಯ ಸಭಾಪತಿಯವರೇ, ಈ ರೀತಿ ಮಾಡುವುದು ಗೌರವವಲ್ಲ. ಮಾನ್ಯ ಸಭಾಪತಿಯವರೇ, ವಿರೋಧ ಪಕ್ಷದವರು ಕೇಳೋದಕ್ಕೆ ರೆಡಿ ಇದ್ದಾರೆ, ಆದರೆ ನಾನು ಹೇಳುವುದನ್ನು ಕೇಳುವುದಕ್ಕೆ ರೆಡಿ ಇಲ್ಲ. ಸವಿತಾ ಕೋಂ ಬೀರೇಗೌಡ ಇವರಿಗೆ 130 ಅಡಿ × 100 ಅಡಿ 110 ಅಡಿ × 80 ಅಡಿ ನಿವೇಶನ, ಅಂದರೆ ಒಂದೇ ದಿವಸ
ಮಾನ್ಯ ದೇವೇಗೌಡರ ಕಾಲದಲ್ಲಿ 48 ಸೈಟುಗಳನ್ನು ಮಾನ್ಯ ದೇವೇಗೌಡ ಮತ್ತು ಸೊಸೆಯಂದಿರಿಗೆ ಅಲಾಟ್ ಮಾಡಿರುತ್ತಾರೆ. ಈ ರೀತಿ ಮಾಡುವುದೆಲ್ಲ ಲೂಟಿ ಅಲ್ಲವೇನೋ? ಇದು ಹಗಲು ದರೋಡೆಯಲ್ಲವೇ? ಇದರ ಬಗ್ಗೆ ಚರ್ಚೆ ಮಾಡುವುದಕ್ಕೆ ಯಾರೂ ಸಿದ್ಧರಿಲ್ಲ. ಅಂದರೆ ಆವತ್ತು ಮಾರ್ಚ್ 2011ರಲ್ಲಿ ಸಭಾಪತಿರವರಿಗೆ ಸಲ್ಲಿಕೆ ಮಾಡಿದಂಥದ್ದು ಯಡಿಯೂರಪ್ಪನವರ ದಾಖಲೆಗಳು ದೇವೇಗೌಡರ ಕುಟುಂಬದ ಮೇಲೆ ಆರೋಪ ಮಾಡಿ ದೇವೇಗೌಡರ ಕುಟುಂಬಕ್ಕೆ 48 ಸೈಟ್ ಆಗಿದೆ, ಇದರ ಮೇಲೆ ತನಿಖೆ ಆಗಬೇಕು. ಸನ್ಮಾನ್ಯ ಕುಮಾರಸ್ವಾಮಿರವರಿಗೆ ಸೈಟ್ ನಂಬರ್ 17B300x200 ಅಂದರೆ 60,000 ಅಡಿ ನಿವೇಶನ. ಇಲ್ಲಿ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಪಾರ್ವತಮ್ಮನವರು ಜಮೀನನ್ನು ಅಕ್ವೈರ್ ಮಾಡಿದ್ದಾರೆ, ಪರ್ಯಾಯವಾಗಿ ಸೇಟ್ ಕೊಟ್ಟಿದ್ದಾರೆ ಅಂತೇಳಿ. ಅದು ಒಂದು ಕಡೆ. ಇಲ್ಲಿ ಇದು ಯಾವುದೋ ಅವ್ರ ಜಮೀನು ಯಾವುದು ಅಕ್ವೈರ್ ಆಗಿಲ್ಲ. ಒಂದೇ ಕುಟುಂಬಕ್ಕೆ 48 ಸೈಟ್ ಕೊಟ್ಟಿದ್ದಾರೆ. ಅದರಲ್ಲಿ ಕುಮಾರಸ್ವಾಮಿಗೆ 60,000 ಅಡಿ ಕೊಟ್ಟಿದ್ದಾರೆ. ಒಂದು 40,000 ಅಡಿ ಅಂದರೆ 1.5 ಎಕರೆ. ಸೊ ಇಷ್ಟು ಸೈಟನ್ನು ಕೊಟ್ಟಿದ್ದಾರೆ. ಇದನ್ನು ದಾಖಲೆ ಕೊಡ್ತಾ ಇದ್ದೀನಿ, ಇದು ಚರ್ಚೆ ಆಗಬೇಕು ಅಂತಾರೆ. ಮುಂದುವರೆದು ಪೇಜ್ ನಂಬರು 1103 ಶ್ರೀ BS ಯಡಿಯೂರಪ್ಪನವರು, ಶ್ರೀಮತಿ ಮೋಟಮ್ಮನವರೇ, ನಾನು ಇಷ್ಟು ಕಾಪಿಯನ್ನು ತಮಗೆ ಕಳಿಸಿಕೊಡ್ತಿದ್ದೇನೆ, ಅದನ್ನು ಓದಿ ನೋಡಿದರೆ ನೀವೇ ಆಶ್ಚರ್ಯ ಪಡುತ್ತೀರಿ. ಆ ಸದನದಲ್ಲಿ ಅವ್ರು ಮಾತಾಡಿರ್ತಕ್ಕಂಥದ್ದು ಇನ್ ಬ್ರಾಕೆಟ್. ಈ ಹಂತದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವೊಂದು ದಾಖಲೆಗಳನ್ನು ಮಾನ್ಯ ಸಭಾಪತಿಯವರ ಅವಗಾಹನೆಗೆ ಕಳಿಸಿಕೊಟ್ಟರು. ಯಾಕೆ ಸ್ವಾಮಿ BJP ಅವರು ತಟಸ್ಥವಾಗಿದ್ದಾರಾ? 2011ರಲ್ಲಿ ನೀವೇ ಕೊಟ್ಟಿರೋ ದಾಖಲೆ ನಿಮ್ಮ ಸಭಾಪತಿಗಳಿಗೆ ನಿಮಗೇನು ತನಿಖೆ ಮಾಡೋಕ್ಕೆ ಶಕ್ತಿ ಇರಲಿಲ್ವಾ? ಇವತ್ತು ಆಗಲ್ವಾ? ಅಂದರೆ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು BJP ಅವರು, ಸಭಾಪತಿಗಳು BJP ಅವರು, ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು. ದಾಖಲೆ ಕೊಟ್ಟರೆ ಏನಾಯ್ತು ಸದನದಲ್ಲಿ? ಪಾಪ ಗವರ್ನರ್ ಆಫೀಸ್ ಮಾತೆತ್ತರ ಹುಡ್ಕೊಂಡೋಗಿ ಬಾಗಿಲು ಬಡಿತಾರೆ BJP ಅವರು. CT ರವಿಗೆ, ರವಿಕುಮಾರ್ಗೆ, ಶಿವಭಕ್ತಂಗೆ ಅವ್ರಿಗೆಲ್ಲ ಮಾಡೋಕ್ಕೆ ಬೇರೆ ಕೆಲಸನೇ ಇಲ್ಲ. ಮಾತೆತ್ತರ ಹೊಡೋಗೋದು ನಮ್ಮ ಗವರ್ನರ್ ಹತ್ರ. ಏನು ಗವರ್ನರ್ ಆಫೀಸವರು ಮಾವನ ಮನೆ ಮಾಡ್ಕೊಂಬಿಟ್ಟವ್ರೆ. ನಾವು ಕಾಂಗ್ರೆಸ್ ಪಾರ್ಟಿಯಿಂದ 19/7/2024 ಅಂದರೆ 2 ದಿನಗಳ ಮುಂಚೆ, 9/7/24 3 ದಿನಗಳ ಮುಂಚೆ ಗವರ್ನರ್ ಅವರಿಗೆ KPCC ವತಿಯಿಂದ ಪತ್ರ ಬರೆದಿದ್ದೇವೆ. ಏನು ಸಭಾಪತಿಗಳಿಗೆ ನಿಯಮಾವಳಿ ಅಡಿಯಲ್ಲಿ ಸಲ್ಲಿಕೆ ಆಗಿದೆ, ಇದರ ತನಿಖೆ ಆಗಬೇಕು. 48 ಸೈಟ್ಗಳ ಒಂದೇ ಕುಟುಂಬಕ್ಕೆ ಕೊಡ್ತಾರೆ ಅಂದರೆ ಇವತ್ತು ಅವ್ರು ಪಾಪ ಇಬ್ಬರು ದೋಸ್ತ್ಗಳಿದ್ದಾರೆ, BJP ಅವರು JDSನವರು. ಸಂತೋಷ ಇರಲಿ. ಬೆಳಿಗ್ಗೆ ಇವತ್ತು ಸಾಯಂಕಾಲ ಎಲ್ಲ ಜಾಯಿಂಟ್ ಮೀಟಿಂಗ್ ಮಾಡಿದ್ದಾರೆ ಸೆಷನಲ್ಲಿ ಹೆಂಗೆ ಹೋರಾಟ ಮಾಡಬೇಕಂತೇಳಿ. ನೀವು ಮಾಡಿ ಭಾಳ ಸಂತೋಷ. ಮೊದಲು ಇದನ್ನು ಉತ್ತರ ಕೊಡಿ. ನೀವು ಏನು 2011 ಮಾರ್ಚ್ 17ನೇ ತಾರೀಕು ಸಭಾಪತಿಗಳಿಗೆ ಸಲ್ಲಿಕೆ ಮಾಡಿದ್ರಿ, ಏನು ಯಡಿಯೂರಪ್ಪನವರು ಚರ್ಚೆ ಮಾಡಿದ್ದಾರೆ, ಯಾವ ದಾಖಲೆಗಳನ್ನು ಸಲ್ಲಿಕೆ ಮಾಡಿದ್ದಾರೆ, ಏನಕ್ಕೆ ಇದರ ಫಾಲೋಅಪ್ ಆಗಲಿಲ್ಲ, ಸಭಾಪತಿಗಳು ಏನಕ್ಕೆ ಇದರ ತನಿಖೆ ಮಾಡಲಿಲ್ಲ, 60,000 ಅಡಿ ಸೈಟ್ ಹೆಂಗೆ ಹಂಚಿಕೆ ಆಯಿತು, ಏನಕ್ಕೆ ತಟಸ್ಥಾದ್ರಿ? ಪಾಪ ಭಾಳಷ್ಟು ನಾಯಕರುಗಳೆಲ್ಲ ಇವತ್ತೇನೋ ಮಾತಾಡೋಕೆ ಕೊಟ್ಟಿದ್ದಾರೆ. ಸಂತೋಷ. ನಿಯಮಾವಳಿ ಸೋಮವಾರದಿಂದ ಅಧಿವೇಶನ ಪ್ರಾರಂಭ ಆಗ್ತಾಯಿದೆ, ಚರ್ಚೆ ಆಗ್ತಾಯಿದೆ. ಖಂಡಿತ ಅವರು ಚರ್ಚೆ ಮಾಡೋದಕ್ಕೆ ಅಥವಾ ಮತ್ತೊಂದು ಅವ್ರು ಬೆಳಕಿಲ್ಲೋದಕ್ಕೆ ಖಂಡಿತ ನಮ್ಮದು ಅಭ್ಯಂತರ ಇಲ್ಲ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು 2011ರಲ್ಲಿ ವಿಧಾನ ಪರಿಷತ್ತಿನಲ್ಲಿ ಆವತ್ತಿನ BJP ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇಂಥ ಗಂಭೀರ ವಿಚಾರವನ್ನು ಎತ್ತಿ ಗಂಭೀರ ಆರೋಪವನ್ನು ಮಾಡಿ ಕುಮಾರಸ್ವಾಮಿರವರಿಗೆ 60,000 ಅಡಿ ಸೈಟ್ ಆಗಿದೆ ಅಂತೇಳಿ ಸೈಟ್ ನಂಬರನ್ನು ಉಲ್ಲೇಖ ಮಾಡಿ ಸಭಾಪತಿಯವರಿಗೆ ದಾಖಲೆಗಳನ್ನ ಸಲ್ಲಿಕೆ ಮಾಡಿ ಇವತ್ತೇನಕ್ಕೆ ಮೌನಕ್ಕೆ ಶರಣಾಗಿದ್ದೀರಾ? ಏನಕ್ಕೆ ಚರ್ಚೆ ಮಾಡ್ತಾ ಇಲ್ಲ? ಹಾಗಾಗಿ ನಾವು ಗವರ್ನರ್ಗೆ ಪತ್ರ ಬರೆದಿದ್ದೇವೆ. ಯಾವುದೇ ಸಭಾಪತಿಗಳಿಗೆ, ಯಾವುದೇ ಒಬ್ಬ ಸದಸ್ಯರಿರ್ಬೋದು ಅಥವಾ ಮಂತ್ರಿಗಳಿರ್ಬೋದು ಅಥವಾ ಮುಖ್ಯಮಂತ್ರಿಗಳಿರ್ಬೋದು, ನಿಯಮಾವಳಿ ಪ್ರಕಾರ ನಮ್ಮ ವಿಧಾನ ಪರಿಷತ್ನಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ನಿಯಮಾವಳಿ ಪ್ರಕಾರ, ನಿಯಮಾವಳಿ ಸಂಖ್ಯೆನೂ ಹೇಳ್ಬಿಡ್ತೀನಿ ನಾನು. ಅಧಿಕಾರದಲ್ಲಿದೆ ಬುಡದಲ್ಲಿ ಈ ದಾಖಲೆಗಳಿಂದ ನೀವು ತರಿಸ್ಕೋಬಹುದು. ನೀವು ರಾಜ್ಯಪಾಲರ ಪತ್ರ ಬರೆಯೋದಕ್ಕೆ ಬದಲಾಗಿ ಬುಡದಲ್ಲಿರುವಂಥ ದಾಖಲೆಗಳನ್ನು ತರಿಸ್ಕೊಂಡು ನೀವು ಅದನ್ನ ಬಿಡುಗಡೆ ಮಾಡಬಹುದಲ್ಲ? ನಿಮ್ಮ ಪ್ರಶ್ನೆ ಉತ್ತರ ಮುಂಚೆ ಅದನ್ನು ಕ್ಲಾರಿಫೈ ಮಾಡ್ತೀನಿ. ಸಂವಿಧಾನದ ಆರ್ಟಿಕಲ್ 208ರಲ್ಲಿ ವಿಧಾನ ಮಂಡಲಗಳು, ವಿಧಾನಸಭೆ ಇರ್ಬೋದು, ವಿಧಾನ ಪರಿಷತ್ ಇರ್ಬೋದು, ನಿಯಮಾವಳಿ ರಚನೆ ಮಾಡೋದಕ್ಕೆ ಅವಕಾಶ ಇದೆ. ಈ ನಿಯಮಾವಳಿನಲ್ಲಿ ರೂಲ್ 324 ಆಫ್ ದ ಕೌನ್ಸಿಲ್ ಒಬ್ಬ ಮುಖ್ಯಮಂತ್ರಿ ಆಗಲಿ ಅಥವಾ ಮಂತ್ರಿ ಆಗಲಿ ಒಂದು ಸ್ಟೇಟ್ಮೆಂಟ್ ಮಾಡೋದಕ್ಕೆ ಸದನದ ಒಳಗಡೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಮತ್ತು ಅವರು ಡಾಕ್ಯುಮೆಂಟ್ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಅದು ಪರಿಷತ್ ಇರ್ಬೋದು ಅಥವಾ ವಿಧಾನಸಭೆ ಇರ್ಬೋದು, ತನಿಖೆ ಮಾಡಬೇಕಾಗುತ್ತೆ. ಇಟ್ ಈಸ್ ಎ ಮ್ಯಾಂಡೇಟರಿ ಪ್ರಾವಿಷನ್.
ಇದನ್ನು ಈ ದಾಖಲೆಗಳನ್ನೇ ಬಿಡುಗಡೆ ಮಾಡ್ತಾ ಇದ್ದೀನಿ. ವಿಧಾನ ಪರಿಷತ್ನಲ್ಲಾಗಿರ್ತಕ್ಕಂಥ ನಡವಳಿಕೆಯಲ್ಲಿ ಭಾಳ ಸ್ಪಷ್ಟವಾಗಿದೆ. ಅಂದಿನ ಸಭಾಪತಿಗಳಿಗೆ ಅಂದಿನ ಮುಖ್ಯಮಂತ್ರಿ ಆದಂಥ ಯಡಿಯೂರಪ್ಪನವರು ದಾಖಲೆಗಳನ್ನ ಸಲ್ಲಿಕೆ ಮಾಡಿದ್ದಾರೆ. ಅದಾದಮೇಲೆ ಅದ್ರ ಬಗ್ಗೆ ಚಕಾರ ಇಲ್ಲ. ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ. ನಾನು ಇನ್ನೊಂದು ಏನಕ್ಕೆ ಇಲ್ಲಿ ಉಲ್ಲೇಖ ಮಾಡಿದೆ ಅಂದರೆ, ಸನ್ಮಾನ್ಯ BJP ಶಾಸಕರೊಬ್ಬರು ಮೂಡಕ್ಕೆ ಸಂಬಂಧಪಟ್ಟಂತೆ ಇವರಿಗೆ ಪತ್ರ ಬರೆದಿದ್ದಾರೆ ಗವರ್ನರ್ಗೆ. ಹಾಗಾಗಿ ನಾವು ವಿನಂತಿಯನ್ನು ಮಾಡಿದ್ದೇವೆ, ಸಭಾಪತಿಗಳಿಗೆ ಏನು ಸಲ್ಲಿಕೆ ಆಗಿದೆ ಎಷ್ಟು ಡೈರೆಕ್ಟ್, ಯಾಕೆಂದರೆ ಅವು ಈಸ್ ದ ಕಸ್ಟೋಡಿಯನ್ ಆಫ್ ದ ಬೋತ್ ಹೌಸಸ್. ಎರಡೂ ವಿಧಾನಮಂಡಲದ ಕಸ್ಟೋಡಿಯನ್ ರಾಜ್ಯಪಾಲರಾಗಿರೋದ್ರಿಂದ ಇದೇನಕ್ಕೆ ಅದ್ರ ಮೇಲೆ ಮತ್ತೆ ಚರ್ಚೆ ಆಗಲಿಲ್ಲ ಅಥವಾ ತನಿಖೆ ಆಗಲಿಲ್ಲ ಅನ್ನೋದು ಕಾರಣಕ್ಕೆ ನೀವು ನಿರ್ದೇಶನ ಕೊಡಿ. ಅವತ್ತೇನು ಮುಖ್ಯಮಂತ್ರಿಗಳು ಸಲ್ಲಿಕೆ ಮಾಡಿದ್ದಾರೆ ಅವತ್ತು ಈ ದಾಖಲೆಗಳನ್ನ, ಆ ದಾಖಲೆ ಮೇಲೆ ತನಿಖೆ ಮಾಡೋದಕ್ಕೆ, ಯಾಕೆಂದರೆ ಇಟ್ ಇಸ್ ಎ ಕಸ್ಟಡಿ ಆಫ್ ದ ಹೌಸ್, ಅದು ಇಂಡಿವಿಜುವಲ್ ಪ್ರಾಪರ್ಟಿ ಅಲ್ಲ. ಸಭಾಪತಿಗಳು ಇರ್ತಾರೆ, ಬದಲಾವಣೆ ಆಗ್ತಾರೆ. ಮತ್ತೊಂದು, ಒಂದು ಸಲ ಸದನದಲ್ಲಿ ದಾಖಲೆಗಳು ಸಲ್ಲಿಕೆ ಆದಾಗ ಅದು ಸದನದ ಆಸ್ತಿ. ಇಂತಹ ಒಂದು ಆರೋಪದ ಮೇಲೆ, ಗಂಭೀರ ಆರೋಪದ ಮೇಲೆ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಹಾಗಾಗಿ ಗವರ್ನರ್ಗೆ ನಾವು ವಿನಂತಿಯನ್ನು ಮಾಡಿದ್ದೇವೆ, ಪತ್ರವನ್ನು ಬರೆದಿದ್ದೇವೆ, ಆ ಪ್ರಕರಣದಲ್ಲಿ ತನಿಖೆ ಆಗಬೇಕಂತೇಳಿ. ಈಗ ನಿಮ್ಮ ಪ್ರಶ್ನೆ ಕೇಳಿ. ನಾನು ಏನು ಹೇಳಿದ್ರು ಅಂತಂದ್ರೆ, ಬುಡ ಈಗ ನಿಮ್ಮ ಸರ್ಕಾರ ನಿಮ್ಮದಿದೆ. ಬುಡಾದಲ್ಲಿ ಈಗ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ 45 ಸೀಟ್ ಹಂಚಿಕೆ ಮಾಡಿದ್ರೆ ನೀವು ಅಲ್ಲಿಂದ ಮಾಹಿತಿ ತರಿಸ್ಕೊಳ್ಳಿಕ್ಕೆ ನಿಮ್ಮ ಸರ್ಕಾರ ಕೆಲವು ಅಧಿಕಾರ ಇದೆ. ಇದು ನೀವೇನು ಟಿಪ್ ಆಫ್ ದ ಕೇಳ್ಬೋದು, ನೀವು ತರಿಸ್ಕೊಂಡು ದಾಖಲೆಗಳ ಬಿಡುಗಡೆ ಮಾಡ್ಬೋದು. ನೀವು ರಾಜ್ಯಪಾಲರಿಗೆ ಪತ್ರ ಬರೆದು ರಾಜ್ಯಪಾಲರು ಸಭಾಪತಿಯವ್ರ ಕಷ್ಟದಲ್ಲಿರುವಂಥ ದಾಖಲೆ ತೆಗೆದುಕೊಂಡು ನಿಮಗೆ ಕೊಡಿ ಅಂತ ಅದು ಕೆಲಸ ಇಲ್ಲ ರಾಂಗ್ ಇಂಟರ್ಪ್ರಿಟೇಷನ್ನು. ನಾನು ಅದಕ್ಕೆ ನಿಮ್ಗೆ ಉಲ್ಲೇಖ ಮಾಡಿದ್ದು, ಈ ಕಸ್ಟೋಡಿಯನ್ ಬಂದ್ಬಿಟ್ಟು ವಿಧಾನಮಂಡಲದ ಕಸ್ಟೋಡಿಯನು ರಾಜ್ಯಪಾಲರು, ಸಭಾಪತಿಗಳಿಗೆ ಬಂದಿದ್ದನ್ನ ಸರ್ಕಾರ ಕೇಳಕ್ಕೆ ಬರಲ್ಲ. ದೇರ್ ಇಸ್ ನೋ ಪ್ರಾವಿಷನ್. ಇಲ್ಲಿ ವಿಧಾನಸಭೆಯಲ್ಲಿ ಸ್ಪೀಕರ್ ಇರ್ಬೋದು, ವಿಧಾನ ಪರಿಷತ್ತಲ್ಲಿ ಸಭಾಪತಿ ಇರ್ಬೋದು. ಅವ್ರ ಕಸ್ಟಡಿಗೆ ಹೋದ್ಮೇಲೆ ಸರ್ಕಾರ ಕೆನಾಟ್ ಇನ್ಸಿಸ್ಟ್. ಇಲ್ಲಿ ಸಭಾಪತಿಗಳು ಅದ್ರ ಮೇಲೆ ಏನು ರೂಲಿಂಗ್ ಕೊಟ್ಟಿಲ್ಲ. ರೂಲಿಂಗ್ ಕೊಡಬೇಕಾಗಿರೋದು ಸಭಾಪತಿಗಳು. ಅವ್ರು ಇದುವರೆಗೂ ಅದ್ರ ಬಗ್ಗೆ ಏನು ರೂಲಿಂಗ್ ಕೊಟ್ಟಿಲ್ಲ. ಸೊ ಅದಕ್ಕೆ ಗವರ್ನರ್ ಎಷ್ಟು ಇಂಟರ್ಫಿಯರ್, ಅದು ಒಂದು. ಸರ್ಕಾರ ಅಲ್ಲಲ್ಲ ನೋ ಇದು ಇಲ್ಲ ಮೂಡೋದಲ್ಲ, ಮೂಡೋದಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಸಭಾಪತಿಗಳಲ್ಲಿ ಕಸ್ಟಡಿಲಿರೋ ಡಾಕ್ಯುಮೆಂಟ್ ಮೇಲೆ ತನಿಖೆ ಆಗಬೇಕನ್ನೋದು. ಇದು ಒಂದು ಕಡೆದು. ಇನ್ನು ಎರಡನೇ ತಾವೇನು ಕೇಳೋದು, ಈಗಿರ್ತಕ್ಕಂಥ ಡೆವಲಪ್ಮೆಂಟ್ ಮೇಲೆ ನಾಳೆಯಿಂದ ಅಂದರೆ ಸೋಮವಾರದಿಂದ ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಉತ್ತರವನ್ನು ಸದನದಲ್ಲೇ ಮುಖ್ಯಮಂತ್ರಿಗಳು ಕೊಡ್ತಾರೆ. ಭಾಳ ವಿಶೇಷ ಇನ್ನೊಂದು ಪಾಯಿಂಟ್ ನೀವು ಕೇಳಿದ್ರಿಂದ ಹೇಳ್ತಾ ಇದ್ದೀನಿ ನಾನು. ಏನೋ ಇದು ಚರ್ಚೆ ಆಗ್ತಾ ಇದೆ, ಆವತ್ತಿನ ಅಕ್ರಮಗಳಿರ್ಬೋದು, ಮತ್ತೊಂದು ಚರ್ಚೆ ಆಗ್ತಾ ಇದೆ. ಆವತ್ತು ಅಲ್ಲಿ MD ಆಗಿ ಪೋಸ್ಟ್ ಆದಂಥವರು ನಟೇಶನ ಅಧಿಕಾರಿ. ನಟೇಶನ ಅಧಿಕಾರಿ ಈಸ್ ನಾಟ್ ಎ ಸೂಪರ್ ಸ್ಕೇಲ್ KS ಆಫೀಸರ್. ನೀವು ಮೂಡ ಯಾವುದೇ ಅಧಿಕಾರಿಯನ್ನು ಪೋಸ್ಟ್ ಮಾಡಬೇಕಾದ್ರೆ ಐದರ್ IAS ಆರ್ ಸೂಪರ್ ಸ್ಕೇಲ್ KS ಆಫೀಸರ್. ಅವರು ಸನ್ಮಾನ್ಯ ಯಡಿಯೂರಪ್ಪನವರ ಮಗ ವಿಜೇಂದ್ರವರ ಇನ್ಫ್ಲೂಯೆನ್ಸ್ ಮೇಲೆ ಅವತ್ತಲ್ಲಿ ಪೋಸ್ಟ್ ಆಗಿದ್ದಾರೆ. ಅವರ ಕಾಲದಲ್ಲಿ ನಾಟ್ ಓನ್ಲಿ ಕಾಂಗ್ರೆಸ್ ಪಾರ್ಟಿ, BJP JDS ಭಾಳ ಮುಂದುವರೆದು ಹೇಳ್ತೇನೆ, ದಾಖಲೆಯಲ್ಲಿ ಆಚೆ ಬರ್ತವೆ. ನಾನು ಯಾರನ್ನೂ ಉಲ್ಲೇಖ ಮಾಡೋದಕ್ಕೆ ಹೋಗೋದಿಲ್ಲ. ಕೆಲವು ಮಠಾಧೀಶರು ಸಹ ಕಾನೂನುಬಾಹಿರವಾಗಿ ನಿವೇಶನಗಳನ್ನ ಪಡ್ಕೊಂಡಿದ್ದಾರೆ. ಅದು ಚರ್ಚೆಗೆ ಬರಲಿ. ಆವತ್ತಿನ ಕಾಲಕ್ಕೆ ಸನ್ಮಾನ್ಯ ವಿಜೇಂದ್ರರವರಿಗೆ ಸುಮಾರು 20,000 ಅಡಿ ನಿವೇಶನ ಮಂಜೂರು ಮಾಡಿ ಅದೇ ಅಧಿಕಾರಿ ಮತ್ತೆ ಕ್ಯಾನ್ಸಲ್ ಮಾಡಿದ್ದಾರೆ. ಎಲ್ಲ ತನಿಖೆಯಲ್ಲಿ ಆಚೆ ಬರುತ್ತೆ. ತನಿಖೆ ಆಗಲಿ. ನಾವು ವಿ ಆರ್ ಗೋಯಿಂಗ್ ಟು ವೆಲ್ಕಮ್. ಎಲ್ಲಾ ಪಕ್ಷದ ನಾಯಕರು, ಶಾಸಕರು ಅದರಲ್ಲಿದ್ದಾರೆ. ಸೊ ಹೀಗಿದ್ದಾಗ ಯಾರೋ ಇಬ್ಬರು IAS ಆಫೀಸರ್ಸ್ಗಳನ್ನ ಹಾಕಿ ನೀವು ತನಿಖೆ ಮಾಡೋದಕ್ಕಿಂತ CID ಕೊಡಿ. ಒಂದು 2005ರಿಂದ ಅದಕ್ಕಿಂತ ಮುಂಚೆ ಏನೆಲ್ಲ ಅಕ್ರಮಗಳಾಗಿದೆ ಎಲ್ಲ ಹೊರಗೆ ಬರಲಿ. ಚರ್ಚೆ ಆಗೋದು, ಜನರಿಗೆ ಚರ್ಚೆ ಆಗಿ ನಾವು ಏನೋ ಇದರ ಬಗ್ಗೆ ಪ್ರಚಾರ ನಡೆಸೋದು ಬೇಡ. ಇಲ್ಲ ಏನು ಜನರ ದುಡ್ಡು ಹಾಳಾಗಿದೆ, ತನಿಖೆಯಿಂದ ಯಾರು ತಪ್ಪಿಸಿದ್ರಿ? ನಿಮ್ಮ ಒಪಿನಿಯನು ಅಥವಾ ನಿಮ್ಮ ಸಲಹೆ ಏನಿದೆ ಅದನ್ನು ನಾನು ಸ್ವೀಕಾರ ಮಾಡ್ತೀನಿ. ಐ ಆಮ್ ನಾಟ್ ಎಗನೆಸ್ಟ್ CID ಎನ್ಕ್ವೈರಿ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನಾನು ಅದಲ್ಲ ಇಲ್ಲ ಇದಾಗುತ್ತೆ. ಅದಲ್ಲ ಟೈಮ್ ಪಾಸ್ ಅಲ್ಲ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಕೇಳ್ತಾ ಇರ್ತಕ್ಕಂಥದ್ದು ನಾನು ಸ್ವೀಕಾರ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಎಲ್ಲ ಮಟ್ಟದ ತನಿಖೆ ಆಗಬೇಕು. ಸಾರ್ವಜನಿಕ ಆಸ್ತಿಗಳನ್ನ ಯಾರು ಕೊಳ್ಳೆ ಹೊಡೆಯೋಕ್ಕೆ ಎಲ್ಲೂ ಯಾವ ಕಾರಣದಲ್ಲೂ ಅವಕಾಶ ಇಲ್ಲ. ಉಪ್ಪು ತಿಂದಿದ್ರೆ ಅವ್ನು ನೀರು ಕುಡಿಲೇಬೇಕು. ಐ ಆಮ್ ಗೋಯಿಂಗ್ ಟು ವೆಲ್ಕಮ್ ಯುವರ್ ಸ್ಟೇಟ್ಮೆಂಟ್. ಅಲ್ಲಲ್ಲ, ನಾನು ಆರೋಪ ಮಾಡ್ತಾ ಇಲ್ಲ. ನೋ ಯಾರೆಲ್ಲ ತಗೊಂಡಿದ್ದಾರೆ ಎಲ್ಲರೂ ಮುಕ್ತಿದ ನೀಡ್ಬಿಡ್ತಾರೆ. ಎಲ್ಲರೂ ಬರ್ಲಿ ಬಿಡ್ರಿ. ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಇಲ್ಲ ಸ್ವಾಮೀಜಿಗಳು ಇರ್ಬೋದು, ಬೇರೆ ಎಲ್ಲರೂ ಬರ್ಲಿ. ಈಗ ರಾಜೇನವರೇ, ಇಲ್ಲ ಒಂದು ನಿಮಿಷ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸರ್ಕಾರ ಸೋಮವಾರದಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. CM as well as the concerned ministry is going to make the statement, no doubt in that.
ನಾನು ಒಬ್ಬ ಪಾರ್ಟಿ ವಕ್ತಾರನಾಗಿ ತಾವು ಹೇಳ್ದಂಥದ್ದನ್ನ ಸಿ ಐ ಡಿ ಎನ್ಕ್ವೈರಿ ಮಾಡಿದ್ದು ಅಂತ ಹೇಳಿದ್ರೆ ನಾನು ಒಪ್ಕೋತೀನಿ, ನಾನು ಸ್ವೀಕಾರ ಮಾಡ್ತೀನಿ. ಸಿ ಐ ಡಿ ಎನ್ಕ್ವೈರಿ ಮಾಡಿದ್ರೆ ನಾನು ಸ್ವೀಕಾರ ಮಾಡ್ತೀನಿ. ನಾನು ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ, ನಾನು ಇಲ್ಲಿ ಆರೋಪ ಮಾಡೋಕ್ಕೆ ಗೊತ್ತಿಲ್ಲ. ನಾನು ಹೇಳಕ್ಕೆ ಹೊಟ್ಟಂಥದ್ದು ಅವರಿಗೆ ಜಾಯಿಂಟ್ ಮೀಟಿಂಗ್ ಮಾಡಿ ಏನೇನು ಮಾಡ್ತಾ ಇದ್ದಾರೆ, ಅವರೇ ಪ್ರಶ್ನೆ ಮಾಡಲಿ. ಯಾರು ಇದನ್ನು 2011 ವಿಧಾನ ಪರಿಷತ್ತಲ್ಲಿ ಏನು ಕಾಂಗ್ರೆಸ್ನವರು ರೈಸ್ ಮಾಡಿದ್ದು, ಕಾಂಗ್ರೆಸ್ನವ್ರು ರೈಸ್ ಮಾಡಿದ್ದಕ್ಕೆ ಉತ್ತರ ಕೊಟ್ಟಿರೋದು ಯಡಿಯೂರಪ್ಪನವರು, ದಾಖಲೆ ಸಲ್ಲಿಕೆ ಮಾಡಿರೋದು ಅವ್ರು ಕೇಳಬೇಕು ಸಭಾಪತಿಗಳೇ ನಮ್ಮ ಮುಖ್ಯಮಂತ್ರಿಗಳು 2011 ಕೊಟ್ಟಿದ್ದಾರೆ, ಇದು ಯಾಕೆ ಆಗಿಲ್ಲ ಅಂತ ಅವ್ರು ಕೇಳಬೇಕು. ಡಾಕ್ಯುಮೆಂಟ್ ಅಷ್ಟೇ. ವಿಪಕ್ಷ ನಾಯಕರು ಪ್ರಶ್ನೆ ಮಾಡಿಲ್ಲ ಅಂತ ಹೇಳೋದು ನಮ್ದು ಆಶ್ಚರ್ಯ ಆಗ್ತಿದೆ. ಯಾರು ವಿಧಾನ ಪರಿಷತ್ತಿನ ಪ್ರತಿಪಕ್ಷ ನಾಯಕ ಮೋಟಮ್ಮರ್ ಕೇಳಿದಿಂದಲೇ ಅದು ಸಲ್ಲಿಕೆ ಆಗಿದ್ದು. ಯಾರು ಇಲ್ಲಿ ಸಿ ಸಂದರ್ಭಗಳು ಬಂದಾಗ ಆಚೆ ಬರ್ತವೆ. ಒಂದು ನಿಮಿಷ ಒಂದು ನಿಮಿಷ ಕೇಳಿ ಸರ್, ಸ್ವಲ್ಪ ಕೇಳಿ ಒಂದು ನಿಮಿಷ. ಇಲ್ಲ ಒಂದು ನಿಮಿಷ ಉತ್ತರ ಕೊಡೋಕೆ ಬಿಡಿ, ಪ್ರಶ್ನೆ ಕೇಳಿದಿಲ್ಲ ನೀವು, ಉತ್ತರನೇ ತಗೊಳ್ತಿದ್ದಂಗೆ. ನೋಡಿ 2011 ನಾನು ಐ ಆಮ್ ನಾಟ್ ಎ ಮೆಂಬರ್ ಆಫ್ ದ ಕೌನ್ಸಿಲ್. ನಾನು ನನ್ನ ವೈಯಕ್ತಿಕ ನೆಲೆಗಟ್ಟಿನಲ್ಲಿ ಐ ಕಲೆಕ್ಟೆಡ್ ದ ಡಾಕ್ಯುಮೆಂಟ್. ಇದು ಈ ಪ್ರಶ್ನೆ ಮಾಡೋದಕ್ಕೆ ಹಿಂದೆ ಆಗಿರ್ತಕ್ಕಂಥದ್ದು ಮುಚ್ಚೋದು ಯಾರು ಬೇಕಾದ್ರೂ ತೆಗಿಬೋದು, ಬಿ ಜೆ ಪಿಯವರು ತೆಗಿಬೋದು, ಕಾಂಗ್ರೆಸ್ನವ್ರು ತೆಗಿಬೋದು, JDSನವ್ರು ತೆಗಿಬೋದು, ಪಾರ್ಟಿ ಬಿಟ್ಬಿಡಿ. ಈವನ್ ಜನರಲ್ ಪಬ್ಲಿಕ್ ಕ್ಯಾನ್ ರೈಸ್ ಇಟ್. ಜನಸಾಮಾನ್ಯರು ಎತ್ತಬಹುದು, ಅದೇನು ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕಂತೇನಿಲ್ಲ. ಇಲ್ಲಿರ್ತಕ್ಕಂಥದ್ದು ನಮಗೆ ಅಂಡರ್ ಅಕಾಡೆಮಿಕ್ ಸ್ಟಡಿ ನಮಗೆ ಮಾಹಿತಿ ಸಿಕ್ಕಿದೆ, ಇದು ಸಭಾಪತಿಗಳಿಗೆ ಸಲ್ಲಿಕೆ ಆಗಿದೆ. ಈ ಖಂಡಿತ ರೈಸ್ ಮಾಡ್ತಾರೆ, ಏನು ಕಾಂಗ್ರೆಸ್ನವರು ರೈಸ್ ಮಾಡ್ಬೇಕಂತೇನಿಲ್ಲ. BJP ಪಾಪ ಅವ್ರಿಗೆ ಭಾಳ ಸಾರ್ವಜನಿಕ ಕಳ್ಕಳಿ, ಪಾಪ ಮೂಡೋದಲ್ಲ, ಅವ್ರು ಯಾರು ಒಂದು ಸೈಟ್ ತಗೊಂಡಿಲ್ಲ, ಅಲ್ಲಿ ಆ ಕಡೆ ತಲೆ ಹಾಕಿಲ್ಲ. ರಾಮದಾಸ್ ಇರ್ಬೋದು, ಈಗ ಶ್ರೀವಾಸ ಇರ್ಬೋದು, ಇವ್ರು ಯಾರು ಪಾಪ ಆ ಕಡೆ ತಲೆ ಹಾಕಿಲ್ಲ. ತನಿಖೆ ಮಾಡಿಸ್ಲಿ, ನಮ್ದೇನಿದೆ. ನಮ್ಮ ಖಂಡಿತ ನನ್ನ ಗಮನಕ್ಕೆ ಬಂದಿರ್ತಕ್ಕಂಥದ್ದು ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್. ಚರ್ಚೆ ಆಗಲಿ, ಅವ್ರು ಹೇಳಿ ಇಲ್ಲ ಇದು ನಾವು ಕೈ ಬಿಟ್ಟಿದ್ದೀವಿ, ನಾವು ಎತ್ತಲ್ಲ ಅಂತ ಹೇಳಿ ಅವ್ರು BJP ಅವರು. ಆಮೇಲೆ ನಾವು ಹೇಳ್ತೀವಿ, ನಾವು ಎತ್ತಬೇಕು ಬಿಡಬೇಕು, ಖಂಡಿತ ಎತ್ತುತ್ತೀವಿ. ಈಗ ಒಂದು ಮೊದಲನೇದು ಸಿದ್ದರಾಮಯ್ಯನವ್ರ ಅಫಿಡವಿಟ್ ನಾನು ನೋಡಿಲ್ಲ, ಫಸ್ಟ್ ಪಾಯಿಂಟು. ಯಾರೋ ಅಬ್ರಹಾಮ್ ಅನ್ನೋರು ಚುನಾವಣಾ ಆಯೋಗಕ್ಕೆ ಸಲ್ಲಿಕೆಯನ್ನು ಮಾಡಿದ್ದಾರೆ. ದೂರು ಐ ಥಿಂಕ್ 2 days ಬ್ಯಾಕ್ ಒಂದು ಕಂಪ್ಲೇಂಟ್ ಹಾಕಿದ್ದಾರೆ. ಅದಿರಲಿ, ನನಗೆ ಈಗ ಅಶೋಕ್ ಅವ್ರದ್ದು ನಾನು ಲಾಸ್ಟ್ ಪ್ರೆಸ್ ಮೀಟಲ್ಲಿ ಪ್ರಸ್ತಾಪ ಮಾಡಿದೆ, ಯಾವುದು BM ಕಾವಲ್ದು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ, ಮೆನ್ಷನ್ನೇ ಮಾಡಿಲ್ಲ. ಯಾರು ಮಾಡಿದ್ರು ಅಶೋಕ್ಗೂ ಒಂದೇ ಸ್ಟಿಕ್ಕು, ಸಿದ್ದರಾಮಯ್ಯರಿಗೂ ಒಂದೇ ಸ್ಟಿಕ್ಕು, ಇನ್ನೊಬ್ರಿಗೂ ಒಂದೇ ಸ್ಟಿಕ್ಕು. ಆಲ್ರೆಡಿ ಕಂಪ್ಲೇಂಟ್ ಫೈಲ್ ಆಗಿದ್ದಾರೆ. ಮತ್ತು ಇದಕ್ಕೇನು ಅಧಿಕೃತವಾದ ಉತ್ತರವನ್ನು ಸಹ ಅವ್ರು ಕೊಡ್ತಾರೆ ಹೌಸಲ್ಲಿ, ನಾಳೆ ಸೋಮವಾರದಿಂದ ಆಗಂತ ಅಧಿವೇಶನ. ನನ್ನ ನೋಡಿ ಸರ್, ನಾನು ರೈಸ್ ಮಾಡಿರೋದಕ್ಕೆ ನಾನು ಉತ್ತರ ಕೊಡ್ತೀನಿ. ಅವ್ರು ಕೇಳಿದ್ದು ಅಫಿಡವಿಟ್ಗೆ ಸಂಬಂಧಪಟ್ಟಂತೆ ಕೇಳಿದ್ರು. ಸಿದ್ದರಾಮಯ್ಯವ್ರ ಅಫಿಡವಿಟ್ ನಾನು ನೋಡಿಲ್ಲ. ನನಗೆ ಮಾಧ್ಯಮಗಳ ಮೂಲಕ ಗಮನಕ್ಕೆ ಬಂದಿರೋದು ಅಬ್ರಾಹಿಂ ಅವರು ಕಂಪ್ಲೇಂಟ್ ಹಾಕಿದ್ದಾರೆ, ಅವರು ಎನ್ಕ್ವೈರಿ ಮಾಡ್ತಾರೆ ಚುನಾವಣಾ ಆಯೋಗದವ್ರಿಗೆ, ಮತ್ತು ಆ ಥರ ಇದ್ದರೆ ಅವರು ಉತ್ತರ ಕೊಡ್ತಾರೆ ಅಂತ ಹೇಳಿದೆ ಅಷ್ಟೇ. ನಂದೇನು ನಾನು ರೈಸ್ ಮಾಡ್ತೀನಿ, ಇದಕ್ಕೆ ನಾನು ಉತ್ತರ ಕೊಡ್ತೀನಿ. ಎಸ್, ಥ್ಯಾಂಕ್ ಯು. ಇದು ವಾಟ್ಸಪ್ಪಲ್ಲಿ ಹಾಕ್ತೀನಿ, ಕಾಪಿಸು ಕೊಡ್ತೀನಿ. ಎಸ್. ಎಲ್ಲರಿಗೂ ದೊಡ್ಡದು ಸರ್. ಈಗ ಅದನ್ನೇ ಯಾರು ಹೇಳಿದ್ರು, GT ದೇವೇಗೌಡರು ಯಾರು ಹೇಳೋದು, ಪ್ರಸ್ತಾಪ ಮಾಡಿದ್ರು ಆಫ್ ದ ರೆಕಾರ್ಡ್. ಅಲ್ಲಿ ಅದೇನು ಬೋರ್ಡ್ ಅಂತ ಇದೆ, ಅದು ತೆಗಿಬೇಕು, ಅದನ್ನು ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಕೊಟ್ಟು ತೆಗೆದು ಮಾಡಬೇಕು. ಅದಕ್ಕೆ ಸಹಮತ ಇದೆ. ಅದು ಯಾರೋ ಈ ಬೆಳಿಗ್ಗೆನೂ ನಮ್ಮ ಬೇರೆ ಒಬ್ಬ ಅಲ್ಲಿ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಂಥವ್ರು ಹೇಳ್ತಿದ್ರು, ಒಬ್ಬ ಶಾಸಕರು 24 ವರ್ಷ ಅಲ್ಲಿ ಬೋರ್ಡಲ್ಲಿ ಇದ್ದಾರೆ, 24 years ಅಂತೇಳಿ. ಇಟ್ ಇಸ್ ನಾಟ್ ಎ ಗುಡ್ ಸೈನ್. ಎಲ್ಲ ಪಾರ್ಟಿಯವರು ಸೈ ಎಲ್ಲ ಪೊಲಿಟಿಷಿಯನ್ಸ್ ಅಂತ ಹೇಳ್ಬೇಡಿ. ಒಂದು ನಿಮಿಷ ಹೇಳ್ತೀನಿ. ನಾನು ಅಲ್ಲಲ್ಲ ಒಂದು ನಿಮಿಷ ಹೇಳ್ತೀನಿ ಕೇಳಿ. ನಾನು MLC ಆಗೋ ಟೈಮ್ಗೆ G ಕ್ಯಾಟಗರಿ ತೆಗೆದುಬಿಟ್ಟಿದ್ರು. ನಾನು BDAಗೆ ಹೌಸಿಂಗ್ ಬೋರ್ಡ್ಗೆ ಸುಮಾರು 5 ಸಲ ಅಪ್ಲಿಕೇಶನ್ ಹಾಕಿದ್ದೀನಿ. ಇವತ್ತು ಒಂದು ಸೈಟ್ ಅಲಾಟ್ ಆಗಿಲ್ಲ. ಅದು ತಗೊಳ್ಳೋರು ಶಕ್ತಿ ಇರೋರು ಬೇರೆ. ನಾಟ್
ಬಾಧಿತರು. ಇಂಡಿಯಾ 13 ಇಂಡಿಯಾ ಹೌದಾ? ಮಧ್ಯಪ್ರದೇಶ ಸೋತ ಮಧ್ಯಪ್ರದೇಶ ಕಾಂಗ್ರೆಸ್ ಕೂತ್ಕೊಳ್ಳಿ. ಮತ್ತೆ ಒಂದೇ ಒಂದು ಈ ಬೈ ಎಲೆಕ್ಷನ್ ರಿಸಲ್ಟ್ಗಳು, ಬೈ ಎಲೆಕ್ಷನ್ ಇಡೀ ಇದರಲ್ಲಿ ಭಾರತದಲ್ಲಿ ನಡೆದಿರ್ತಕ್ಕಂಥ ಉಪಚುನಾವಣೆಗಳಲ್ಲಿ ಇಂಡಿಯಾ ಬ್ಲಾಕ್ ಒಳ್ಳೆಯ ಸಾಧನೆ ಮಾಡಿದೆ, ಒಳ್ಳೆಯ ರಿಸಲ್ಟ್ ಬಂದಿದೆ. ಅದಕ್ಕಾಗಿ ನಾನು KPCC ಪರವಾಗಿ ಮತದಾರರಿಗೆ ಅಭಿನಂದನೆಗಳನ್ನ ಹೇಳ್ತೀನಿ. ಅಂದರೆ ಇಟ್ ಇಸ್ ಎ ಗುಡ್ ಸೈನ್. ನಮ್ಮಲ್ಲಿ ಏನು ಪಾರ್ಲಿಮೆಂಟ್ ಸಮಯದಲ್ಲಿ ಸಂವಿಧಾನ ಉಳಿಸೋ ಒಂದು ಹೋರಾಟ ನಡೀತು, ಅದಕ್ಕೆ ಪೂರಕವಾಗಿ ಇವತ್ತು ಫಲಿತಾಂಶಗಳು ಬಂದಿದೆ. ಅಭಿನಂದನೆಗಳು ಹೇಳ್ತೀನಿ ಮತದಾರರಿಗೆ. ಥ್ಯಾಂಕ್ ಯು. ಅದು ನಿಮ್ಗೆ ಎಲ್ಲ ಅವ್ರಿಗೆ ಹೋಗ್ಬಿಟ್ಟಾರೆ. ಹೌದಾ? ಕನ್ನಡಕ ಇಲ್ಲಪ್ಪ, ಕನ್ನಡಕ ಇಲ್ಲ, ದೇವ್ರ ಕನ್ನಡಕ ಇಲ್ಲ, ಇಲ್ಲಿ ಬಿಡಿಗಿದ್ದಲ್ಲ, ಇದು ಪೆನ್ ಇದೆ, ಪೆನ್ ಎಲ್ಲಿದೆ? ಇಲ್ಲ ನಂದಿದೆ, ಇವ್ರದ್ದು ಇಲ್ಲಿ ಮೇಲೆ ಇತ್ತು. ಈಗ ಹೌದಾ? ನಾನೇ ನೋಡಿದೆ, ನಿನ್ನ ಬುಕ್ ಮೇಲೆ ಇತ್ತು. ಇಲ್ಲೆಲ್ಲ ಇದೆ. ನಮ್ದು ಇಲ್ಲ ಇಲ್ಲಿ